ಇವತ್ತಿನ ದಿನ ಜಿಲ್ಲೆಯಲ್ಲೇ ಎರಡನೇ ದೊಡ್ಡ ಪಾಲಿಕ್ಲಿನಿಕ್ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ದೊಡ್ಡ ಪಾಲಿಕ್ಲಿನಿಕ್ ಇವತ್ತು ಓಪನ್ ಆಗಿದೆ. ಸುಮಾರು 40 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಸುಸಜ್ಜಿತವಾಗಿ ಈ ಪಾಲಿಕ್ಲಿನಿಕ್ಕನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾದಂಥ ನುರಿತ ವೈದ್ಯರನ್ನು ಕೂಡ ಸಂಬಂಧಪಟ್ಟ ಸಚಿವರಲ್ಲಿ ಮನವಿ ಮಾಡಿ ಸಿಬ್ಬಂದಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಚಿಕ್ಕ ಪ್ರಾಣಿಗಳ ಹಸುಗಳಿಂದ ಹಿಡಿದು ಬೆಕ್ಕು, ನಾಯಿ, ಈ ಥರ ಸಣ್ಣ ಪ್ರಾಣಿಗಳನ್ನು ಕೂಡ ಏನಾದರೂ ಅವಕ್ಕೆ ಶಸ್ತ್ರಚಿಕಿತ್ಸೆ ಬೇಕು ಅಂತಂದರೆ, ಆಪರೇಷನ್ ಏನೋ ಮಾಡಬೇಕು ಅಂತಂದರೆ, ಯಾವುದೇ ಹಸುಗಳು ಇರ್ಬೋದು, ರೈತರಿಗೆ ಹಸುಗೆ ಏನಾದರೂ ರೋಗ ಬಂದು ಯಾವುದೇ ಕಾಯಿಲೆಯಲ್ಲಿ ಬಂದು ಆಪರೇಷನ್ ಮಾಡುವಂಥ ಸಂದರ್ಭ ಬಂದರೆ ಇಲ್ಲೇ ಮಾಡುವಂಥ ನುರಿತ ವೈದ್ಯರು ಕೂಡ ಇರ್ತಾರೆ. ಅದಕ್ಕೆ ಬೇಕಾದ ಅನಸ್ತೀನಿಯಾ, ಲ್ಯಾಬು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಇವತ್ತು ಈ ಒಂದು ಪಾಲಿಕ್ಲಿನಿಕ್ ಉದ್ಘಾಟನೆ ಆಯ್ತದೆ. ನಮ್ಮ ರೈತ ಬಾಂಧವರು, ಸಾರ್ವಜನಿಕರು ಈ ಒಂದು ಹಾಸ್ಪಿಟಲನ್ನು, ಪಶು ಚಿಕಿತ್ಸಾಲಯವನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡಿಕೊಡ್ತೀವಿ. ಅಲ್ಲಿ ನೂತನ ಪಶು ವೈದ್ಯಕೀಯ ಪಾಲಿಕ್ಲಿನಿಕ್ ಉದ್ಘಾಟನೆ. ವರದಿ ಆರ್ಆರ್ಎಸ್ ನ್ಯೂಸ್. ಗೌರಿಬಿದನೂರು. ಗೌರಿಬಿದನೂರು ನಗರದ ರೈತರಿಗೆ ಮತ್ತು ಪಶುಪಾಲಕರಿಗೆ ಇಂದು ಸಂಭ್ರಮದ ದಿನ. ನಗರದ ಹಳೆಯ ಪಶು ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ ಅನ್ನು ಗೌರಿಬಿದನೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ.ಎಚ್. ಪುಟ್ಟಸ್ವಾಮಿ ಗೌಡರು ಇಂದು ಅದ್ಧೂರಿಯಾಗಿ ಉದ್ಘಾಟಿಸಿದರು. ವೆಚ್ಚದಲ್ಲಿ ಈ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ವಿಶೇಷತೆ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಎರಡನೇ ಅತಿದೊಡ್ಡ ಪಶು ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೌಲಭ್ಯ: ಇನ್ಮುಂದೆ ಜಾನುವಾರುಗಳಿಗೆ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ, ಆಪರೇಷನ್ ಅಥವಾ ತುರ್ತು ಚಿಕಿತ್ಸೆಗಾಗಿ ರೈತರು ಬೇರೆ ಕಡೆ ಅಲೆಯುವ ಅಗತ್ಯವಿಲ್ಲ. ಶಾಸಕರ ನುಡಿಮುತ್ತುಗಳು. ಉದ್ಘಾಟನೆಯ ನಂತರ ಮಾತನಾಡಿದ ಶಾಸಕ ಕೆ.ಎಚ್. ಪುಟ್ಟಸ್ವಾಮಿ ಗೌಡರು ಹೀಗೆ ತಿಳಿಸಿದರು. ನಮ್ಮ ತಾಲ್ಲೂಕಿನ ರೈತರ ಹಿತದೃಷ್ಟಿಯಿಂದ ಈ ಪಾಲಿಕ್ಲಿನಿಕ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ. ಈ ಹಿಂದೆ ಜಾನುವಾರುಗಳಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದಾಗ ದೂರದ ನಗರಗಳಿಗೆ ಹೋಗಬೇಕಿತ್ತು. ಆದರೆ ಈಗ 40 ಲಕ್ಷ ವೆಚ್ಚದಲ್ಲಿ ಇಲ್ಲೇ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಉಪಸ್ಥಿತರಿದ್ದ ಗಣ್ಯರು. ಈ ಸಂದರ್ಭದಲ್ಲಿ ಶಾಸಕರ ಜೊತೆಗೆ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು. ಮಾರುತಿ ರೆಡ್ಡಿ, ಪಶು ಮುಖ್ಯ ಆರೋಗ್ಯಾಧಿಕಾರಿಗಳು. ಪ್ರಭಾಕರ್ ರೆಡ್ಡಿ, ಕೃಷಿಕ ಸಮಾಜದ ಅಧ್ಯಕ್ಷರು. ರೈತ ಸಂಘದ ಮುಖಂಡರು ಹಾಗೂ ಕೆಎಚ್ಪಿ ಬಣದ ಪ್ರಮುಖ ಕಾರ್ಯಕರ್ತರು ಉಪಸ್ಥಿತರಿದ್ದರು.